ಫೈಂಡ್ ಸ್ಕ್ವೇರ್ ರೂಟ್ ಆಫ್ 84326496 ಅಂತ ಕೇಳಿದಾಗ ನಾವು ಫಸ್ಟ್ ಏನು ಮಾಡ್ಬೇಕಂದ್ರೆ ಬಲಗಡೆಯಿಂದ 2 ಅಂಕಿಗಳ ಗ್ರೂಪ್ಗಳನ್ನು ಮಾಡ್ತಾ ಬರಬೇಕು. ಸೊ ಇಲ್ಲಿ 68 ಅನ್ನೋದು ಒಂದು ಗುಂಪಾಗುತ್ತೆ, 49 ಒಂದು ಗ್ರೂಪು, 26 ಅನ್ನೋದು ಒಂದು ಗ್ರೂಪು, 43 ಅನ್ನೋದು ಒಂದು ಗ್ರೂಪು, 8 ಅನ್ನೋದು ಒಂದು ಗ್ರೂಪು. ಸೊ ಇಲ್ಲಿ ಬಲಗಡೆಯಿಂದ ನಾವು 2 ಅಂಕಿಯ ಗುಂಪುಗಳನ್ನು ಮಾಡಬೇಕು ಸ್ಕ್ವೇರ್ ರೂಟನ್ನು ಕಂಡುಹಿಡಿಯುವಾಗ. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ 8 ಇದೆ. ಸೊ ಇಲ್ಲಿ 8 ಅನ್ನೋದು ಕ್ಯೂಬ್ ಆಗೋದಿಲ್ಲ, ಸೊ ಅದಕ್ಕಿಂತ ಕಡಿಮೆ ಆಗಿರುವಂಥ ಕ್ಯೂಬನ್ನು ತೊಗೋಬೇಕಾಗುತ್ತೆ. ಸೊ ಇಲ್ಲಿ 2 2 4 ಆಗುತ್ತೆ, 3 3 9, 8ಕ್ಕಿಂತ ದೊಡ್ಡದಿದೆ. ಸೊ ಇಲ್ಲಿ 2 2 4 ತೊಗೋಬೇಕು. ಸೊ ಇಲ್ಲಿ ಮೇಲ್ಗಡೆ 2 ಬರೀರಿ, ಇಲ್ಲಿ ಪಕ್ಕದಲ್ಲಿ 2 ಬರೀರಿ, ಮತ್ತು ಕೆಳಗಡೆ ಅದೇ 2ಅನ್ನು ಕೂಡಿಸಿ ಇಲ್ಲಿ 4 ಅಂತ ಬರೆದು ಪಕ್ಕದಲ್ಲಿ ಮತ್ತು ಒಂದು ಸ್ಥಳವನ್ನು ಗ್ಯಾಪ್ ಬಿಟ್ಟು ಮತ್ತು ಅದರ ಕೆಳಗಡೆ ಇನ್ನೊಂದು ಗ್ಯಾಪನ್ನು ಬರಿಬೇಕು. ಸೊ ನೆಕ್ಸ್ಟ್ ಇಲ್ಲಿ 2 2 4 ಮಾಡಿದೀವಲ್ಲ, 8ರಾಗ 4 ಕಳೆದ್ರೆ 4. ನೆಕ್ಸ್ಟ್ 4 3 ಗ್ರೂಪ್ ಏನಿದೆಯಲ್ಲ ಅದನ್ನು ಕೆಳಗಡೆ ಇಳಿಸ್ಕೋಬೇಕು. ಸೊ ಇದು ಏನಾಗುತ್ತೆ 443 ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ 4 ಮುಂದೆ ಒಂದು ನಂಬರ್ ಬರುತ್ತೆ. ಸೊ ಇಲ್ಲಿ 443 ಡಿವೈಡೆಡ್ ಬೈ 4 ಮುಂದೆ ಒಂದು ಡಿಜಿಟ್ ಬರಬೇಕು. ಸೊ ಇಲ್ಲಿ 4 9 36 ಇದನ್ನು 4ರಿಂದನೇ ಭಾಗಿಸ್ತಾ ಇದ್ದೀವಿ ಅಂದ್ಕೊಂಡು ಮಾಡಿದಾಗ ಏನಾಗುತ್ತೆ 4 9 36 ಆಗುತ್ತೆ. 4 8 32 ತೀರಾ ಕಡಿಮೆ ಆಯಿತು. ಸೊ 4 9 36 ಹತ್ತಿರದಲ್ಲಿದೆ. ಸೊ 4 10 ಅಂತೂ ತೊಗೊಳಕ್ಕೆ ಬರೋಂಗಿಲ್ಲ. ಸೊ 49 × 9 ಮಾಡಬೇಕು. ಕೆಳಗಡೆ ಒಂದು ಗ್ಯಾಪ್ ಏನು ಬಿಟ್ಟಿರ್ತೀವಲ್ಲ ಅದರಲ್ಲೂ ಕೂಡ 9ನೇ ಬರಿಬೇಕಾಗುತ್ತೆ ನಾವು. ಸೊ ಇಲ್ಲಿ 49 × 9 ಮಾಡಿದಾಗ ಏನು ಬರುತ್ತೆ 9 9 81 ಮತ್ತು 4 36 × 44 ಆಯಿತು. ಸೊ 441 ಆಯಿತು. ಸೊ ಮೇಲ್ಗಡೆ 9 ಬರೀರಿ, ಇಲ್ಲಿ ಪಕ್ಕದಲ್ಲಿ 9 ಬರೆದು ಕೆಳಗಡೆ 9 ಬರೆದು 49 + 9 ಕೂಡಿಸ್ರಿ ಎಷ್ಟಾಯಿತು 58 ಆಯಿತು. ಮತ್ತು ಅದೇ ರೀತಿ ಪಕ್ಕದಲ್ಲಿ ಒಂದು ಡಿಜಿಟ್ಗೆ ಗ್ಯಾಪ್ ಬಿಟ್ಟು ಮತ್ತು ಕೆಳಗಡೆನೂ ಒಂದು ಗ್ಯಾಪ್ ಬಿಡಬೇಕು. ನೆಕ್ಸ್ಟ್ ಇದು 9 ಮಾಡಿದ್ದೀವಲ್ಲ 441 ಬಂತು. ಇದನ್ನು ಕಳಿಬೇಕು. 443ರಲ್ಲಿ 441 ಕಳೆದ್ರೆ 2 ಉಳಿತು. ನೆಕ್ಸ್ಟ್ ಈ 26 ಏನಿದೆಯಲ್ಲ ಗುಂಪು ಅದನ್ನು ಕೆಳಗಡೆ ಇಳಿಸ್ಕೊರಿ, 26 ಆಯಿತು. 26 ಆಯಿತು. ಸೊ ಇಲ್ಲಿ 580 ಮ್ಯಾಗ್ ಆಗುತ್ತೆ ಇದು. ಸೊ ಇಲ್ಲಿ 5 8 ಇಲ್ಲಿ 3 ಡಿಜಿಟ್ ಇದಾವೆ. ಇದು 2 2 6 ಐತಿ. ಇದು 580 ಮಗ್ಗಿಯೊಳಗೆ ಇದು ಬರೋ